ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿನ CM ದಳಪತಿ ವಿಜಯ್ ಅವರು ಕೊಲ್ಲೂರಿಗೆ ಬಂದು ಪೂಜೆಯನ್ನು ಮಾಡಿ ಹೋಗಿದ್ದಾರೆ. ಕೊಲ್ಲೂರಿನ ಶಕ್ತಿಪೀಠಕ್ಕೆ ಇವರು ಬಂದು ಪೂಜೆಯನ್ನು ಮಾಡಿ ಹೋಗಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವ. ಹಾಗೆಯೇ ತಾಯಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನಂತರ ಖಡ್ಗವನ್ನು ಕೂಡ ಅರ್ಪಿಸಿ ಹೋಗಿದ್ದಾರೆ. ಜೊತೆಗೆ ಒಂದಷ್ಟು ಸಂಕಲ್ಪಗಳನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ತಮಿಳುನಾಡಿನಿಂದ CM ಇಲ್ಲಿಗೆ ಬಂದು ಕೊಲ್ಲೂರಿನ ನಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೈ ಮುಗಿದು ಹೋಗಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವ. ಆ ಕಾರಣ ಏನು? ಅಲ್ಲಿ ವಿಜಯವರು ಮಾಡಿದಂಥ ಪೂಜೆ ಯಾವುದು? ಜೊತೆಗೆ ತಮಿಳುನಾಡಿಗೂ ಮತ್ತು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೂ ಕೂಡ ಇರುವಂಥ ಲಿಂಕ್ ಏನು? ಈ ಮೂಕಾಂಬಿಕಾ ಕ್ಷೇತ್ರದ ಹಿನ್ನೆಲೆ ಏನು? ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಎಳೆಯಾಗಿ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನಕ್ಕೆ ಈಗ ವಿಜಯವರು ಬಂದಿದ್ದಾರೆ ಅನ್ನುವಂಥ ವಿಶೇಷವಾದಂತಹ ಸುದ್ದಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲವನ್ನು ಕೆರಳಿಸ್ತು. ಯಾಕಪ್ಪ ಇವರು ಬಂದರು? ಈಗ ಶುಕ್ರವಾರ, ಅದು ಕೂಡ ಶುಕ್ರವಾರದ ದಿನ ಮೂಕಾಂಬಿಕಾ ಸನ್ನಿಧಿಗೆ ವಿಜಯವರು ಬಂದು ಒಂದು ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಅಂತ ಹೇಳಿದ್ರೆ, ಅದು ಕೂಡ 3ರಿಂದ 3:30 ಸಮಯದಲ್ಲಿ ಬಂದು ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ವಿಶೇಷತೆ ಇರಲೇಬೇಕಲ್ವ. ಯಾಕೆ ಬಂದರು, ಏನು ಪೂಜೆಯನ್ನು ಮಾಡಿದ್ರು ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಕುತೂಹಲ. ಈ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನ ಇದೆಯಲ್ಲ, ಇದು ವಿಶೇಷವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೂ ತಮಿಳುನಾಡಿಗೂ ತಮಿಳುನಾಡಿನ ರಾಜಕಾರಣಿಗಳಿಗೂ ವಿಶೇಷವಾದಂಥ ನಂಟಿದೆ. ಮತ್ತು ಸಾಕಷ್ಟು VIPಗಳು VVIPಗಳು ಮತ್ತು ಈ ಸೆಲೆಬ್ರಿಟಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರೋದು, ಪೂಜೆಯನ್ನು ಸಲ್ಲಿಸೋದು, ಹರಕೆಯನ್ನು ಸಲ್ಲಿಸೋದು ಎಲ್ಲದೂ ಕೂಡ ಕಾಮನ್. ನಿಮಗೆ ಇನ್ನೊಂದು ವಿಚಾರ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಈ ಕ್ಷೇತ್ರವನ್ನು ಅನೇಕ ಸ್ಥಳೀಯ ರಾಜರು ಮತ್ತು ಕೆಳದಿ ರಾಜವಂಶದ ಪ್ರಸಿದ್ಧ ರಾಜರಾದಂತಹ ಶಂಕಣ್ಣ ನಾಯಕ ಮತ್ತು ಶಿವಪ್ಪ ನಾಯಕರು ಪೋಷಿಸಿ ದೇವಾಲಯಕ್ಕೆ ದೇಣಿಗೆಯನ್ನು ಕೊಟ್ಟು ನವೀಕರಣಕ್ಕೆ ಸಹಾಯವನ್ನು ಮಾಡಿದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. 18ನೇ ಶತಮಾನದಲ್ಲಿ ಮರಾಠರು ಈ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ದೇವಾಲಯದಲ್ಲಿದ್ದಂಥ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಮತ್ತು ರತ್ನಗಳನ್ನು ಲೂಟಿ ಮಾಡ್ತಾರೆ ಅನ್ನುವಂಥ ಇತಿಹಾಸ ಇದೆ. ಹಾಗೆಯೇ ಈ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಸಾಕಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ದೇವಸ್ಥಾನ. ರಾಜರ ಕಾಲದಿಂದನೂ ಕೂಡ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹ ದೇವಸ್ಥಾನ. ಇನ್ಫ್ಯಾಕ್ಟು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಮ್ಮ ತಮಿಳುನಾಡಿನ CM ಇದ್ದಾರಲ್ಲ, ಅವರು ಜೋಸೆಫ್ ವಿಜಯ್ ಅಂತಲೇ ಅವರ ಹೆಸರನ್ನು ಇಟ್ಕೊಂಡಿರೋದು. ಅಂದರೆ ಅವರು ಕ್ರಿಶ್ಚಿಯನ್ ಧರ್ಮದವರು. ಬಟ್ ಅವರು ತಂದೆ ತಾಯಿ ಇಬ್ಬರು ಕೂಡ ಒಂದೊಂದು ಧರ್ಮದಲ್ಲಿ ಇರೋದರಿಂದ ಎರಡೂ ಧರ್ಮವನ್ನು ಕೂಡ ಅವರು ಫಾಲೋ ಮಾಡ್ತಾರೆ. ಆಮೇಲೆ ಅವರು ಕ್ರಿಶ್ಚಿಯನ್ನು ಹಿಂದೂ ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಭೇದ ಭಾವ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ, ಮಾಡಲು ಕೂಡ ಬಾರ್ದು. ಸರ್ವಧರ್ಮ ಸಮಾನತೆಯ ಸಂದೇಶವನ್ನು ವಿಜಯ್ ಸಾರಿಕೊಂಡೇ ಬಂದಿದ್ದಾರೆ. ಅಲ್ಲಿ ಚೆನ್ನೈಯಲ್ಲಿ ಚರ್ಚ್ಗಳಿಗೆ, ಮಸೀದಿಗಳಿಗೆ, ದೇವಸ್ಥಾನಕ್ಕೆ ಎಲ್ಲದಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ನಂತರ ಈ ಶಕ್ತಿಪೀಠವಾದಂಥ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ದಕ್ಷಿಣ ಪೀಠದ ಪ್ರಮುಖ ಶಕ್ತಿಪೀಠಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆ ಒಂದು. ಹೀಗಾಗಿ ಇಲ್ಲಿಗೆ ರಾಜರು, ಅವತ್ತಿನಿಂದ ರಾಜರು, ಇವತ್ತಿಗೆ ರಾಜಕಾರಣಿಗಳು, ಸಂಗೀತ ನಿರ್ದೇಶಕರುಗಳು, ಸಿನಿಮಾ ಕ್ಷೇತ್ರದವರು, ಹಾಗೆಯೇ ಅನೇಕರು ಬಂದು ಪೂಜೆಯನ್ನು ಸಲ್ಲಿಸಿ ಹೋಗೋದು ಕೂಡ ಇದೆ. ಇನ್ನು ಕೊಲ್ಲೂರು ಭೇಟಿಯ ಹಿಂದೆ ಒಂದು ಸುದೀರ್ಘವಾದಂಥ ಪರಂಪರೆಯೂ ಕೂಡ ಅಡಗಿದೆ ತಮಿಳುನಾಡಿನದ್ದು ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ತಮಿಳುನಾಡಿನ ಗಣ್ಯರಿಗೂ ಈ ಕೊಲ್ಲೂರಿಗೂ ಅವಿನಾಭಾವ ನಂಟಿದೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾದಂತಹ MGR ಅವರು ಮೂಕಾಂಬಿಕೆ ದೇವಿಯ ಪರಮಭಕ್ತರಾಗಿದ್ದರು. MGR CM ಆಗಿದ್ದಾಗ ಹಲವು ಬಾರಿ ಕೊಲ್ಲೂರಿಗೆ ಭೇಟಿಯನ್ನು ಕೊಟ್ಟು ದೇವಿಗೆ ಚಿನ್ನದ ಖಡ್ಗವನ್ನು ಭಕ್ತಿಯ ಕಾಣಿಕೆಯಾಗಿ ಸಮರ್ಪಿಸಿದರು. ಇನ್ನು MGR ಅವರ ಪತ್ನಿ ಜಾನಕಿ ರಾಮಚಂದ್ರನ್ ಅವರು CM ಆದ ಜಯಲಲಿತಾ ಕೂಡ ಎಲ್ಲರೂ ಕೂಡ ಮೂಕಾಂಬಿಕೆ ದೇವಿಯ ದರ್ಶನವನ್ನು ಪಡೆದು ಹೋಗ್ತಾ ಇದ್ದರು. ಜಯಲಲಿತಾ ಅವರು 2004ರಲ್ಲಿ ಅನ್ನ ಸಂತರ್ಪಣೆಗಾಗಿ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ರಾಜಕೀಯ ಗುರು MGR ಸಮರ್ಪಿಸಿದಂಥ ಚಿನ್ನದ ಖಡ್ಗಕ್ಕೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಯಾರು? ಜಯಲಲಿತಾ. ಇದಾದ ಬಳಿಕ ಸಂಗೀತ ನಿರ್ದೇಶಕ ಇಳೆಯರಾಜ ಅವರಿಗಂತೂ ಕೊಲ್ಲೂರು ಮೂಕಾಂಬಿಕೆ ಆರಾಧ್ಯ ದೈವ. ಇದುವರೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಕಳೆದ ವರ್ಷವೇ 4 ಕೋಟಿ ರೂಪಾಯಿ ಮೌಲ್ಯದ ವಜ್ರಖಚಿತ ಕಿರೀಟ, ಚಿನ್ನಾಭರಣ ಮತ್ತು ಚಿನ್ನದ ಖಡ್ಗವನ್ನು ಸಮರ್ಪಿಸಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಶ್ರೀ ವೀರಭದ್ರ ದೇವರಿಗೂ ಕೂಡ ವಜ್ರಖಚಿತ ಬೆಳ್ಳಿಯ ಕಿರೀಟ ಮತ್ತು ಬೆಳ್ಳಿಯ ಖಡ್ಗವನ್ನು ಕೊಟ್ಟಿದ್ದರು. ಸೂಪರ್ ಸ್ಟಾರ್ ರಜನಿಕಾಂತ್, ಮೋಹನ್ ಲಾಲ್ ಸೇರಿದಂತೆ ತಮಿಳುನಾಡಿನ ಮತ್ತು ಮಲಯಾಳಂನ ಸ್ಟಾರ್ಗಳು ಕೂಡ ಮೂಕಾಂಬಿಕೆಯ ಭಕ್ತರೇ. ಇನ್ನು ಕರ್ನಾಟಕದ ಮಾಜಿ CM ಗುಂಡೂರಾವ್ ಅವರು, ಶ್ರೀಲಂಕಾದ ಮಾಜಿ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಕೂಡ ಕೊಲ್ಲೂರಿಗೆ ಭೇಟಿಯನ್ನು ಕೊಡ್ತಾ ಇದ್ದರು. ಇನ್ನು ವಿಜಯನಗರದ ಕೃಷ್ಣರಾಜ ದೇವರ ಕಾಲದಿಂದನೂ ಹಿಡಿದು ಈಗ MG ರಾಮಚಂದ್ರನ್ ನೀಡಿದಂಥ ಚಿನ್ನದ ಖಡ್ಗ ಇವತ್ತಿಗೂ ಕೂಡ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಈಗ CM ಜೋಸೆಫ್ ವಿಜಯ್ ಅವರು ಕೂಡ ತಮ್ಮ ಗುರುವಿನ ಹಾದಿಯಲ್ಲೇ ನಡೆದಿದ್ದಾರೆ.
ಅಂದರೆ ಇವರು ಕೂಡ ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಶತ್ರು ಸಂಹಾರ ಸಂಕಲ್ಪವನ್ನು ಮಾಡಿ, ರಾಜಕೀಯ ಹಾಗೂ ಸಿನಿಮಾ ವಲಯದಲ್ಲಿ ಒಂದಷ್ಟು ಶತ್ರುಗಳಿದ್ದಾರೆ ಯಾರಿಗೆ, ವಿಜಯ್ಗೆ, ಅವರೆಲ್ಲರ ಸಂಹಾರಕ್ಕಾಗಿ ಒಂದು ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ನಂತರ ಇವರು ವಾಪಸ್ಸು ತಮಿಳುನಾಡಿಗೆ ಹೋಗಿದ್ದಾರೆ. ಇನ್ನು ಈ ವಿಶೇಷವಾದಂತಹ ಪೂಜೆಯನ್ನು ಮಾಡಿದ ಬಳಿಕ ಕೈಗೆ ರಕ್ಷಾಸೂತ್ರವನ್ನು ಕೂಡ ಕಟ್ಟಿಸಿಕೊಂಡಿದ್ದಾರೆ ಅಂತಲೂ ಕೂಡ ಈಗ ಗೊತ್ತಾಗ್ತಿದೆ. ಇನ್ನು ರಾಜಕೀಯವಾಗಿ ಸಕ್ರಿಯವಾಗಿರುವಂಥ ಬೆನ್ನಲ್ಲೇ ಈ ಸಂಕಲ್ಪವನ್ನು ಮಾಡಿ ಜೊತೆಗೆ ದೇವಿಗೆ ಒಂದು ಖಡ್ಗವನ್ನು ಕೂಡ ಅರ್ಪಿಸಿದ್ದಾರೆ, ಬೆಳ್ಳಿಯ ಖಡ್ಗವನ್ನು ಅರ್ಪಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ವಿಜಯ್ ತಮ್ಮ ಯಶಸ್ಸಿಗಾಗಿ ಮತ್ತು ವೈಯಕ್ತಿಕ ರಕ್ಷಣೆಗಾಗಿ ತಾಯಿಯ ಮೊರೆಗೆ ವಿಜಯ್ ತಮ್ಮ ವೈಯಕ್ತಿಕ ಮತ್ತು ರಾಜಕೀಯ ಬದುಕಿನ ರಕ್ಷಣೆಗಾಗಿ ತಾಯಿಯ ಮೊರೆ ಹೋಗಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಈ ದೇವಸ್ಥಾನದ ಹಿನ್ನೆಲೆ, ಇಲ್ಲಿನ ವಿಶೇಷತೆ ಇದು ಕೂಡ ಅತ್ಯಂತ ವಿಶೇಷವಾದದ್ದೇ. ಸಾಮಾನ್ಯವಾಗಿ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಮಾಡಿದವರಿಗೆ ಎಲ್ಲ ಕಷ್ಟಗಳು ಕೂಡ ದೂರವಾಗ್ತವೆ ಅನ್ನುವಂಥ ನಂಬಿಕೆ ಆ ಕಾಲದಿಂದನೂ ಕೂಡ ಇದೆ. ಇನ್ನು ಮಹಾನ್ ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಸರಸ್ವತಿ ದೇವಿಯ ಪರಮ ಭಕ್ತರಾಗಿದ್ದರು. ಅವರ ಭಕ್ತಿಗೆ ಪ್ರಸನ್ನಳಾದಂಥ ದೇವಿಯು ಶಂಕರಾಚಾರ್ಯರ ಇಚ್ಛೆಯಂತೆ ಕೇರಳಕ್ಕೆ ಬರೋಕ್ಕೆ ಒಪ್ಪಿಕೊಳ್ತಾಳೆ. ಆದರೆ ನಾನು ನಿನ್ನನ್ನು ಹಿಂಬಾಲಿಸುವಾಗ ನೀನು ಎಲ್ಲೂ ಕೂಡ ಹಿಂತಿರುಗಿ ನೋಡಬಾರ್ದು, ನೋಡಿದರೆ ಅಲ್ಲಿಯೇ ನಾನು ನಿಲ್ತೀನಿ ಎನ್ನುವಂಥ ಷರತ್ತನ್ನು ಕೂಡ ತಾಯಿ ಹಾಕಿಬಿಡ್ತಾಳಂತೆ. ಆಗ ದಾರಿಯಲ್ಲಿ ಕೊಲ್ಲೂರಿನ ಬಳಿ ಬಂದಾಗ ಶಂಕರರು ದೇವಿಯ ಹೆಜ್ಜೆ ಶಬ್ದ ಕೇಳಿಸಿದ್ದನ್ನು ಗಮನಿಸಿ ಹಿಂತಿರುಗಿ ನೋಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಷರತ್ತು ಮುರಿದಂತಹ ಕಾರಣ ದೇವಿ ಅಲ್ಲೇ ನೆಲೆ ನಿಲ್ತಾಳೆ ಎನ್ನುವಂಥ ಪ್ರತೀತಿ ಇದೆ. ಶಂಕರಾಚಾರ್ಯರ ಪ್ರಾರ್ಥನೆಗೆ ಒಲಿದಂಥ ದೇವಿ ಬೆಳಗ್ಗೆ ಕೇರಳದ ಈ ಚೊಟ್ಟನಿಕ್ಕಾರ ದೇವಸ್ಥಾನದಲ್ಲಿ, ಮಧ್ಯಾಹ್ನದ ವೇಳೆಗೆ ಕೊಲ್ಲೂರು ದೇವಸ್ಥಾನದಲ್ಲಿ ನೆಲೆಸೋದಾಗಿ ತಿಳಿಸ್ತಾಳೆ. ಈ ಮೂಲಕ ದೇವಿಯ ಪಂಚಲೋಹದ ವಿಗ್ರಹವನ್ನು ಶ್ರೀಚಕ್ರ ಯಂತ್ರದ ಮೇಲೆ ಶಂಕರಾಚಾರ್ಯರು ಸ್ಥಾಪಿಸಿದ್ರು ಅನ್ನುವಂಥ ನಂಬಿಕೆ ಇದೆ. ಅದಕ್ಕೇ ಈ ಚೊಟ್ಟನಿಕ್ಕಾರ ದೇವಸ್ಥಾನದಲ್ಲೂ ಕೂಡ ಶತ್ರು ಸಂಹಾರ ಯಾಗವನ್ನು ಮಾಡ್ತಾರೆ. ಅಲ್ಲಿ ನಡೆಯುವಂಥ ಶತ್ರು ಸಂಹಾರ ಯಾಗಕ್ಕೂ ಇಲ್ಲಿ ನಡೆಯುವಂಥ ಶತ್ರು ಸಂಹಾರ ಯಾಗಕ್ಕೂ ಅಷ್ಟೇ ಮಹತ್ವ ಇದೆ. ಅಲ್ಲಿ ಬೆಳಗ್ಗೆ, ಇಲ್ಲಿ ಕೇರಳದಲ್ಲಿ ಬೆಳಗ್ಗೆ ನಡೆದರೆ ಇಲ್ಲಿ ಮಧ್ಯಾಹ್ನ ನಡೆಯುತ್ತೆ, ಕೊಲ್ಲೂರಿನಲ್ಲಿ ಮಧ್ಯಾಹ್ನ ನಡೆಯುತ್ತೆ. ಆ ಕಾರಣಕ್ಕೋಸ್ಕರ ಮಧ್ಯಾಹ್ನವೇ ಇಲ್ಲಿ ವಿಜಯ್ ಅವರು ಭೇಟಿಯನ್ನು ಕೊಟ್ಟಿದ್ದು ಅನ್ನೋದನ್ನು ಗಮನಿಸಬೇಕು. ಇನ್ನೊಂದು ಕಥೆ ಏನು ಅಂತ ಹೇಳಿದ್ರೆ, ಕೌಮಾಸುರ ರಾಕ್ಷಸ ತನಗೆ ಅಜೇಯ ಶಕ್ತಿ ಸಿಗಬೇಕು ಅಂತೇಳ್ಬಿಟ್ಟು ತಪಸ್ಸು ಮಾಡ್ತಾ ಇರ್ತಾನೆ. ಈತನ ದುಷ್ಟ ಶಕ್ತಿಯನ್ನು ಅರಿತಂಥ ಪಾರ್ವತಿ ದೇವಿ ಆತನಿಗೆ ಮಾತು ಬರದಂತೆ ಮಾಡ್ತಾಳೆ. ಅಂದಿನಿಂದ ಆತನನ್ನು ಮೂಕಾಸುರ ಅಂತೇಳಿ ಹೇಳ್ತಾರೆ. ಮೂಕನಾದರೂ ಕೂಡ ಜನಸಾಮಾನ್ಯರಿಗೆ ಸಮಸ್ಯೆಯನ್ನು ಮಾಡ್ತಾ ಇದ್ದ ಕಾರಣಕ್ಕೆ ಶಕ್ತಿ ಸ್ವರೂಪಿಣಿಯಾಗಿ ಆತನ ಸಂಹಾರವನ್ನು ಮಾಡಿದಂಥ ಕಾರಣಕ್ಕೋಸ್ಕರ ಮೂಕಾಂಬಿಕಾ ಅನ್ನುವಂಥ ಹೆಸರು ಬಂತು ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ಅದೇ ಕಾರಣಕ್ಕೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಅಂತೇಳಿ ಕರೆಯುವಂಥದ್ದು. ಇಲ್ಲಿ ಪ್ರತಿದಿನವೂ ಕೂಡ ತ್ರಿಕಾಲ ಪೂಜೆಯೂ ಕೂಡ ನೆರವೇರುತ್ತದೆ. ಪ್ರತಿ ವರ್ಷ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಅದ್ದೂರಿ ಉತ್ಸವಗಳು ಕೂಡ ನಡೀತವೆ. ಜೊತೆಗೆ ದೇವಿಯ ಜನ್ಮದಿನವಾದಂಥ ಮೂಲ ನಕ್ಷತ್ರದಂದು ಫಲ್ಗುಣ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಬರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಿದ್ದೇವೆ. ಒಟ್ಟಿನಲ್ಲಿ ಈ ಕ್ಷೇತ್ರಕ್ಕೆ ಬಂದಂಥವ್ರಿಗೆ ಕಷ್ಟಗಳು ದೂರವಾಗ್ತದೆ, ದೇವಿ ಕೈ ಹಿಡಿತಾಳೆ ಅನ್ನುವಂಥ ನಂಬಿಕೆ ಆ ಕಾಲದಿಂದನೂ ಕೂಡ ಇದೆ, ಈ ಕಾಲಕ್ಕೂ ಮುಂದುವರೆದಿದೆ. ವಿಜಯವರು ಈ ಪರಂಪರೆಯನ್ನು ಮತ್ತಷ್ಟು ಹೆಚ್ಚಿಸ್ಕೊಂಡು ಹೋಗಿದ್ದಾರೆ. ಜೊತೆಗೆ ವಿಜಯವರ ಆಗಮನದಿಂದ ಈ ಕ್ಷೇತ್ರಕ್ಕೆ ಮತ್ತಷ್ಟು ಒಂದು ಭಕ್ತರ ಪ್ರವಾಹ ಹೆಚ್ಚಾಗಲಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಮೂಕಾಂಬಿಕೆ ದೇವಿಯ ಮತ್ತು ತಮಿಳುನಾಡಿನ ಸಂಬಂಧ, ಹಾಗೆಯೇ ವಿಜಯವರು ಮೂಕಾಂಬಿಕೆ ದೇವಿಗೆ ಬಂದು ಶತ್ರು ಸಂಹಾರ ಸಂಕಲ್ಪವನ್ನು ಮಾಡೋದ್ರ ಜೊತೆಗೆ ಖಡ್ಗವನ್ನು ಅರ್ಪಿಸಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೋ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ನೀವು ಯಾವತ್ತಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ರಾ, ಹೋದ ಬಳಿಕ ನಿಮಗಾದಂಥ ಅನುಭವ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.